ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ಅರ್ಥ ಆಯ್ತಾ? ಸೊ ಕ್ಲಿಕ್ ಆನ್ ದಿಸ್. ಯಾರು ಡೌನ್ಲೋಡ್ ಮಾಡಿಬಿಡ್ದಾ? ಯಾರು ಡೌನ್ಲೋಡ್ ಮಾಡೋದು ಬೇಡ. ಡೌನ್ಲೋಡ್ ಅಂತ ಇರ್ತಾ ನಾನು ತೋರಿಸ್ತಿರೋದು ಯಾವ ಥರ ಅಂತ. ಆಲ್ರೆಡಿ ಡೌನ್ಲೋಡ್ ಆಗಿರೋಂಥ ಸಿಸ್ಟಮೇ ತಗೋತೀನಿ. ಸೊ ಇದರಲ್ಲಿ ಸೆಲೆಕ್ಟ್ ಕಮ್ಯುನಿಟಿ, ಓಕೆನಾ? ಸೊ ನಿಮ್ಮ ಇಮೇಲ್ ಯಾರಾದರೂ ಒಬ್ರದ್ದು ಹೇಳ್ತೀರಾ? ಶಶಾಂಕ್ ಹೇಳಿ. GOWD 0218-2008. ಎಷ್ಟು ಆಯ್ತಲ್ಲೋ ಚೇಂಜ್ ಮಾಡಬೇಕು, ಗೊತ್ತಾಯ್ತಿಲ್ಲ ಅದಕ್ಕೆ. ಚೇಂಜ್ ಸೊ ಅದಾದಮೇಲೆ ಇಟ್ಕೊಳ್ಳೋಣ ಡೌನ್ಲೋಡ್ ಇಟ್ಕೊಳ್ಳೋಣ. ಎಲ್ಲಿ ಸೇವ್ ಆಯ್ತದು? MC ಎಲ್ಲಿ ಡೌನ್ಲೋಡ್ ಆಗಿರೋದು ತೋರಿಸ್ತಿಲ್ಲ. ಸೊ ಡೌನ್ಲೋಡ್ಸ್ ಎಲ್ಲ ಇಟ್ಕೊಳ್ಳೋಣ ಬೇಡ. ಕ್ಲಿಕ್ ಆನ್ ಸೇವ್. ಸೊ ಇದಾಗಕ್ಕೆ ತುಂಬ ತಗೊಳ್ಳಿ. ಥ್ಯಾಂಕ್ ಯು. ಏನು ಇದು ನೋಡ್ಕೊಳ್ಳಿ. ಶಶಾಂಕ್ ಸುನೀಲ್ ಇನ್ ಕೇಸ್ ಎಲ್ಲ ಆಗಲಿಲ್ಲ ಅಂತಂದ್ರೆ ತೋರಿಸ್ತೀನಿ. ನಂದೇ ಲ್ಯಾಪ್ಟಾಪ್ ನೋಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಕೇಳಿಸ್ಕೊಳ್ಳಿ. ನೋಡ್ರೋ ಇಲ್ಲಿ ನೋಡ್ತಿದ್ದೀರಾ? ಎಲ್ಲರೂ ಕಾಣಿಸ್ತಿದ್ಯಾ? ಸೊ ಡೌನ್ಲೋಡ್ ಆದಮೇಲೆ ಅದು ಇಲ್ಲಿರುತ್ತೆ, ಅದು ಜಿಪ್ ಫೈಲಲ್ಲಿ ಇರುತ್ತೆ, ಓಕೆನಾ? ಅದನ್ನ ಅನ್ಜಿಪ್ ಮಾಡಬೇಕು. ಗೊತ್ತಾ ಹೇಗೆ ಮಾಡೋದು? ಜಸ್ಟ್ ಇದ್ರ ಎಕ್ಸ್ಟ್ರಾಕ್ಟ್ ಆಲ್ ಮಾಡ್ಕೊಳ್ಳಿ. ಸೊ ನಂದು ಲೋಕಲ್ ಸೇರಿ. ಸೊ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲಿದೆ ಇದು? ಸೋನಾರ್ ಕ್ಯೂಬ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ದೆನ್ ಗೋ ಟು ಬಿನ್. ಅದರಲ್ಲಿ ವಿಂಡೋಸ್ 86-64 ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಅದನ್ನ ಓಪನ್ ಕೊಟ್ಟರೆ ಈ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ, ಓಕೆನಾ? ಸೊ ಆ ಕಮಾಂಡ್ ಪ್ರಾಂಪ್ಟು ಫುಲ್ ರನ್ ಆಗಬೇಕು. ಸೊ ನೋಡಿ, ಇದು ಲಾಸ್ಟಲ್ಲಿ ಇದು ಸ್ಟ್ಯಾಂಡರ್ಡ್ ಕಾಮನ್ ಲಾಗಿನ್ ಡಿಸ್ಕವರಿ. ಸೊ ಇಲ್ಲಿವರೆಗೂ ಅದು ರನ್ ಆಗಬೇಕು. ರನ್ ಆದಮೇಲೆ ಕ್ರೋಮ್ಗೆ ಹೋಗಬೇಕು. ಅರ್ಥ ಆಯ್ತಾ ಎಲ್ಲಿಗೆ ಹೋದೆ ಅಂತ? ಪ್ರೋಗ್ರಾಮ್ ಫೈಲ್ಸ್ ನಂದು ಇದ್ದು ಸೋನಾರ್ ಕ್ಯೂ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬಿನ್ನಿಗೆ ಹೋಗಿ ವಿಂಡೋಸ್ 86-64 ಬಿಟ್ ತೊಗೊಳ್ಳಿ. ಅದರಲ್ಲಿ ಸೋನಾರ್ ಸ್ಟಾರ್ಟ್ ಸೋನಾರ್ ಅಂತ ಜಸ್ಟ್ 2 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಕಮಾಂಡ್ ಪ್ರಾಂಪ್ಟ್ ಅದು ರನ್ ಆಗುತ್ತೆ. ವೆಯ್ಟ್ ಮಾಡಬೇಕು. ನಾನು ಎಲ್ಲಿವರೆಗೂ ಅಂತ ತೋರಿಸಿದ್ನಲ್ಲ ಅಲ್ಲಿವರೆಗೂ. ಔಟ್ ಆಫ್ ಸ್ಟೋರೇಜ್ ಸ್ಪೇಸ್ ಅಂತ ಗೊತ್ತು. ಸೊ ಇದಾಯ್ತಾ? ಸೊ ಇದಾದಮೇಲೆ ಇದ್ರದ್ದು ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾನು ಕ್ರಿಯೇಟ್ ಮಾಡಿರ್ತಾನಲ್ಲ ಆವಾಗ ಮಾಡ್ತೀನಿ. ಔಟ್ ಆಫ್ ಸ್ಟೋರೇಜಾ ಇಲ್ಲೇ ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ ಹಾಕಿ ದೆನ್ ಕ್ಲಿಕ್ ಆನ್ ಲಾಗಿನ್. ಸೊ ಇಲ್ಲಿಗೆ ಬರ್ತೀರಾ ನೀವು, ಓಕೆನಾ? ಸೊ ಇದಾದಮೇಲೆ ಫಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ಪ್ರಾಜೆಕ್ಟ್, ಸೆಲೆಕ್ಟ್ ಲೋಕಲ್ ಪ್ರಾಜೆಕ್ಟ್. ಸೊ ಗಿವ್ ಒನ್ ನೇಮ್, ಫ್ಲಿಪ್ಕಾರ್ಟ್, ಓಕೆನಾ? ಸೊ ಕ್ಲಿಕ್ ಆನ್ ನೆಕ್ಸ್ಟ್, ದೆನ್ ಸೆಲೆಕ್ಟ್ ಡಿಫೈನ್ ಸ್ಪೆಸಿಫಿಕ್ ಸೆಟ್ಟಿಂಗ್ ಫಾರ್ ದಿಸ್ ಪ್ರಾಜೆಕ್ಟ್ ಅನ್ನೋದನ್ನ ತಗೋಬೇಕು. ದೆನ್ ಕ್ಲಿಕ್ ಆನ್ ಕ್ರಿಯೇಟ್ ಪ್ರಾಜೆಕ್ಟ್. ಕಲ್ಲಿ ನೋಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಜನರೇಟ್. ಕ್ಲಿಕ್ ಆನ್ ಕಂಟಿನ್ಯೂ.
ದೆನ್ ಸೆಲೆಕ್ಟ್ ಅದರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಕ್ಲಿಕ್ ಆನ್ ವಿಂಡೋಸ್. ಸೊ ಇದಾದಮೇಲೆ ಇಲ್ಲಿ ಒಫಿಷಿಯಲ್ ಡಾಕ್ಯುಮೆಂಟೇಷನ್ ಆಫ್ ದಿ ಸ್ಕ್ಯಾನರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ವಿಂಡೋಸ್ 64 ಅಂತ ಇದೆ ನೋಡ್ತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಡೌನ್ಲೋಡ್ ಆಗುತ್ತೆ. ನೋಡಿದ್ರಪ್ಪ? ಪಾಸ್ ಮಾಡಿ ವಿಡಿಯೋಸನ್ನ. ಸೊ ಅಫಿಷಿಯಲ್ ಡಾಕ್ಯುಮೆಂಟ್ ಇಲ್ಲಿ ವಿಂಡೋಸ್ 64ನ ಡೌನ್ಲೋಡ್ ಮಾಡ್ತೀರಾ, ಆ ಫೈಲ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನೀವು, ಓಕೆನಾ? ಓಕೆ ಆದರೂ ಬರಲ್ಲ, ಓಕೆನಾ? ಸೊ ಇದನ್ನ ಕಾಪಿ ಮಾಡ್ಕೊಳ್ರಪ್ಪ. ಈ ಪಾತ್ ಇದೆಯಲ್ಲ, ಬಿನ್ ಪಾತು, ಇದಾದಮೇಲೆ ಇಲ್ಲಿ ಸಿಸ್ಟಮ್ ಎನ್ವೈರನ್ಮೆಂಟ್ ಅಂತ ಬರುತ್ತೆ, ಎಡಿಟ್ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಫಾರ್ ಯು ಅಂತ. ಸೊ ಈ ಕಾಪಿ ಮಾಡಾದ್ಮೇಲೆ ಇಲ್ಲಿ ಬಂದು ಟೈಪ್ ಮಾಡಿ ಎನ್ವೈರನ್ಮೆಂಟ್ ಅಂತ ಟೈಪ್ ಮಾಡಿ ಇದು ಬರುತ್ತೆ. ದೆನ್ ಕ್ಲಿಕ್ ಆನ್ ಪಾತ್, ಕ್ಲಿಕ್ ಆನ್ ಎಡಿಟ್, ಕ್ಲಿಕ್ ಆನ್ ನ್ಯೂ, ಕಾಪಿ ದಿಸ್, ಪೇಸ್ಟ್ ದಿಸ್ ಪಾತ್, ದೆನ್ ಕ್ಲಿಕ್ ಆನ್ ಓಕೆ, ದೆನ್ ಕ್ಲಿಕ್ ಆನ್ ಓಕೆ. ಇಲ್ಲಿವರೆಗೂ ಬರ್ತೀರ. ಅರ್ಥ ಆಯ್ತಾ? ಈಗ ಪೈಚಾರ್ಮು, ಪೈಥಾನ್, ದೆನ್ ಸೋನಾರ್ ಕ್ಯೂಬ್, ಬಿನ್ ಪೈಥಾನ್. ಹೊಡೆದ್ಬಿಡ್ತೀನಿ ತೊಗೊಂಡ್ರೆ ವಿಡಿಯೋ. ಸೊ ನಾವು ಯಾವುದಕ್ಕೆ ಹೋಗಬೇಕು? ಸೋನಾರ್ ಫಸ್ಟ್ ಇತ್ತಲ್ಲ, ಫಸ್ಟ್ ಇನ್ಸ್ಟಾಲೇಷನ್ ಸೋನಾರ್ದೇ ಫೈಲ್ ಇದು ಮಾಡಿದ್ವಿ, ನೋಡಿದ್ರಾ? ಸೋನಾರ್ ಕ್ಯೂಬ್ ಸ್ಟಾರ್ಟ್ ಬೇಡ. ಸೊ ಇಲ್ಲಿ ಈ ಪಾತ್ರನ ನಾವು ಕಾಪಿ ಮಾಡ್ಕೊಳ್ಳಿ ಅಂತ ನೋಡೋಣ. ಸೇವ್ ಆದರೆ ಆಗಲಿಲ್ಲ ಅಂದರೆ ಬೇರೆ ಸಿಸ್ಟಮಲ್ಲಿ ಮಾಡ್ಕೊಳ್ಳಿ. ಸೇವ್ ಆ್ಯಸ್